ಎಲ್ಲರಿಗೂ ನಮಸ್ಕಾರ. ಆಧ್ಯಾತ್ಮಿಕತೆ ಅಂದ್ರೆ ಬರೀ ನಂಬಿಕೆನಾ ಅಥವಾ ಅದನ್ನ ಒಂದು ವಿಜ್ಞಾನದ ಹಾಗೆ ಅರ್ಥ ಮಾಡ್ಕೊಳ್ಬಹುದಾ? ಬನ್ನಿ, ಇವತ್ತು ನಾವು ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸೋ ರಾಜಯೋಗದ ಬಗ್ಗೆ ಆಳವಾಗಿ ನೋಡೋಣ. ಸ್ವಾಮಿ ವಿವೇಕಾನಂದರ ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಯೋಚನೆಗೆ ಹೆಚ್ಚುತ್ತೆ ಅಲ್ವಾ? ನಾವು ದೇವರನ್ನ ನೋಡಿಲ್ಲ, ಆತ್ಮವನ್ನ ಅನುಭವಿಸಿಲ್ಲ, ಆದ್ರೂ ಅವುಗಳ ಬಗ್ಗೆ ಮಾತಾಡ್ತೀವಿ. ಇದು ನಾವು ಏನನ್ನ ನಂಬ್ತೀವಿ ಮತ್ತು ನಾವು ಏನನ್ನ ಅನುಭವಿಸ್ತೀವಿ ಅನ್ನೋದರ ನಡುವೆ ಇರೋ ದೊಡ್ಡ ಸಂಘರ್ಷವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಒಂದು ಕಡೆ ನಾವು ಪುಸ್ತಕಗಳಲ್ಲಿ ಓದಿದ್ದನ್ನ ಅಥವಾ ನಮ್ಮ ಹಿರಿಯರು ಹೇಳಿದ್ದನ್ನ ಸತ್ಯ ಅಂತ ನಂಬ್ತೀವಿ. ಇನ್ನೊಂದು ಕಡೆ ನಾವೇ ಸತ್ಯವನ್ನ ಕಂಡುಹಿಡಿಬೇಕು, ಅದನ್ನ ನೇರವಾಗಿ ಅನುಭವಿಸಬೇಕು ಅಂತ ಆಸೆ ಪಡ್ತೀವಿ. ರಾಜಯೋಗ ಈ ಎರಡೂ ದಾರಿಗಳ ನಡುವೆ ಒಂದು ಸೇತುವೆಯನ್ನ ಕಟ್ಟೋಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಿದ್ರೆ ಈ ಸಮಸ್ಯೆಗೆ ರಾಜಯೋಗದಲ್ಲಿರೋ ಪರಿಹಾರವಾದರೂ ಏನು? ಅದು ಹೇಳುತ್ತೆ, ನಿಮ್ಮ ಮನಸ್ಸನ್ನೇ ಒಂದು ಲ್ಯಾಬೊರೇಟರಿ ಮಾಡ್ಕೊಳ್ಳಿ ಅಂತ. ಇದು ಬರೀ ನಂಬಿಕೆ ಅಲ್ಲ, ಬದಲಿಗೆ ನಮ್ಮ ಒಳಗಿನ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳಕ್ಕಿರೋ ಒಂದು ವೆರಿಫೈ ಮಾಡಬಹುದಾದ ಸೈನ್ಸ್. ಸ್ವಾಮಿ ವಿವೇಕಾನಂದರು ಈ ಒಂದು ಅದ್ಭುತವಾದ ಪ್ರಾಚೀನ ಜ್ಞಾನವನ್ನ ಆಧುನಿಕ ಜಗತ್ತಿಗೆ ತಂದುಕೊಟ್ರು. ಅವರು ಧರ್ಮವನ್ನ ಕೇವಲ ಆಚರಣೆಯಾಗಿ ನೋಡ್ಲಿಲ್ಲ, ಬದಲಿಗೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಪ್ರಯೋಗ ಮಾಡಿ ಸತ್ಯವನ್ನ ಕಂಡುಕೊಳ್ಳಬಹುದಾದ ಒಂದು ವೈಯಕ್ತಿಕ ವಿಜ್ಞಾನವಾಗಿ ಜಗತ್ತಿಗೆ ಪರಿಚಯಿಸಿದರು. ಅಂದ್ರೆ ರಾಜಯೋಗ ಬರೀ ತತ್ವಗಳನ್ನ ಅಥವಾ ಸಿದ್ಧಾಂತಗಳನ್ನ ಹೇಳೋದಿಲ್ಲ, ಬದಲಿಗೆ ಆಧ್ಯಾತ್ಮಿಕ ಅನುಭವ ಪಡ್ಕೊಳ್ಳೋಕೆ ನಿರ್ದಿಷ್ಟ ಹಂತಗಳನ್ನ ಮತ್ತು ನಿಖರವಾದ ಟೆಕ್ನಿಕ್ಗಳನ್ನ ಕೊಡೋ ಒಂದು ಪ್ರಾಕ್ಟಿಕಲ್ ಗೈಡ್ ಅಂತಾನೆ ಹೇಳ್ಬೋದು. ಸರಿ, ಹಾಗಾದ್ರೆ ಈ ಆಂತರಿಕ ವಿಜ್ಞಾನವನ್ನ ಪ್ರಾಕ್ಟೀಸ್ ಮಾಡೋಕೆ ನಮಗೆ ಬೇಕಾಗಿರೋ ಮುಖ್ಯವಾದ ಟೂಲ್ ಯಾವುದು? ರಾಜಯೋಗದ ಪ್ರಕಾರ ಹೊರಗಿನ ಪ್ರಪಂಚವನ್ನಾಗ್ಲಿ ಅಥವಾ ನಮ್ಮ ಒಳಗಿನ ಪ್ರಪಂಚವನ್ನಾಗ್ಲಿ ಅರ್ಥ ಮಾಡ್ಕೊಳಕ್ಬೇಕಿರೋದು ಒಂದೇ ಒಂದು ಸಾಧನ. ವಿವೇಕಾನಂದರು ಇಲ್ಲೊಂದು ತುಂಬನೇ ಮೂಲಭೂತವಾದ ಪ್ರಶ್ನೆ ಕೇಳ್ತಾರೆ. ಯೋಚನೆ ಮಾಡಿ ನೋಡಿ, ನಾವು ಜಗತ್ತಿನಲ್ಲಿ ಯಾವುದೇ ಜ್ಞಾನವನ್ನ ಗಳಿಸಿದ್ರೂ ಅದು ನಮ್ಮ ಮನ್ಸನ್ನ ಒಂದು ವಿಷಯದ ಮೇಲೆ ಏಕಾಗ್ರಗೊಳಿಸೋದ್ರಿಂದಲೇ ಬಂದಿರೋದು ಅಲ್ವಾ? ಒಬ್ಬ ವಿಜ್ಞಾನಿ ಒಂದು ಮೈಕ್ರೋಸ್ಕೋಪ್ ಕೆಳಗೆ ಒಂದು ಕಣವನ್ನ ನೋಡುವಾಗ, ಅಥವಾ ಒಬ್ಬ ಖಗೋಳಶಾಸ್ತ್ರಜ್ಞ ಟೆಲಿಸ್ಕೋಪ್ ಮೂಲಕ ನಕ್ಷತ್ರವನ್ನ ಗಮನಿಸುವಾಗ ಅವರು ತಮ್ಮ ಪೂರ್ತಿ ಗಮನವನ್ನ ಒಂದೇ ಕಡೆ ಕೇಂದ್ರೀಕರಿಸ್ತಾರೆ. ಠೀಕ್ ಹಾಗೇನೆ ಒಬ್ಬ ರಾಜಯೋಗಿ ತನ್ನ ಮನಸ್ಸನ್ನ ತನ್ನೊಳಗೆ ಕೇಂದ್ರೀಕರಿಸ್ತಾನೆ. ಇಲ್ಲಿ ಏಕಾಗ್ರತೆ ಅಂದ್ರೆ ಸುಮ್ಮನೆ ಒಂದು ವಿಷಯದ ಮೇಲೆ ಫೋಕಸ್ ಮಾಡೋದಲ್ಲ, ಅದು ನಮ್ಮ ಗಮನವನ್ನ ಹೊರಗಿನ ಪ್ರಪಂಚದಿಂದ ಪೂರ್ತಿಯಾಗಿ ವಾಪಸ್ ತಗೊಂಡು ನಮ್ಮ ಮನಸ್ಸನ್ನೇ ಒಂದು ಪ್ರಯೋಗದ ವಸ್ತುವಾಗಿ ಮಾಡಿ ಅದರ ಆಳವನ್ನ ಅರಿಯೋದು. ನಮ್ಮ ಮನಸ್ಸನ್ನ ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ದುಃಖ, ಭಯ ಮತ್ತು ತೃಪ್ತಿ ಇಲ್ಲದ ಆಸೆಗಳ ಮೂಲ ಕಾರಣ ಏನು ಅಂತ ಗೊತ್ತಾಡುತ್ತೆ. ಇದು ನಮ್ಮನ್ನ ಈ ಎಲ್ಲಾ ಬಂಧನಗಳಿಂದ ಬಿಡಿಸಿ ನಿಜವಾದ ಪರಿಪೂರ್ಣ ಸ್ವಾತಂತ್ರ್ಯವನ್ನ ಕೊಡುತ್ತೆ. ನಮ್ಮ ಮನಸ್ಸನ್ನ ನಾವು ಏಕಾಗ್ರಗೊಳಿಸಿದಾಗ ನಾವು ಒಂದು ಮೂಲಭೂತ ಶಕ್ತಿಯನ್ನ ಕಂಟ್ರೋಲ್ ಮಾಡೋಕ್ಕೆ ಕಲಿಬೋದು. ಯೋಗದ ಭಾಷೆಯಲ್ಲಿ ಆ ವಿಶ್ವವ್ಯಾಪಿ ಶಕ್ತಿಗೆ ಪ್ರಾಣ ಅಂತಾರೆ. ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣ ಅಂದ್ರೆ ಬರೀ ನಾವು ತಗೊಳ್ಳೋ ಉಸಿರಲ್ಲ, ಅದು ಈ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ವಸ್ತುವನ್ನ ಚಲಿಸೋ ಶಕ್ತಿ. ಸೂರ್ಯನ ಗುರುತ್ವಾಕರ್ಷಣೆಯಿಂದ ಹಿಡಿದು ನಮ್ಮ ಮನಸ್ಸಲ್ಲಿ ಬಂದು ಹೋಗೋ ಆಲೋಚನೆಗಳವರೆಗೂ ಎಲ್ಲದರ ಹಿಂದೆ ಇರೋ ಮೂಲ ಶಕ್ತಿಯೇ ಪ್ರಾಣ. ಇಷ್ಟೊಂದು ದೊಡ್ಡ ಶಕ್ತಿಯನ್ನ ಕಂಟ್ರೋಲ್ ಮಾಡೋದು ಹೇಗೆ? ವಿವೇಕಾನಂದರು ಇಲ್ಲೊಂದು ಸಖತ್ತಾದ ಉದಾಹರಣೆ ಕೊಡ್ತಾರೆ. ಒಂದು ದೊಡ್ಡ ಇಂಜಿನಲ್ಲಿ ಫ್ಲೈ ವೀಲ್ ಅನ್ನೋ ಒಂದು ಸಣ್ಣ ಚಕ್ರ ಇಡೀ ಯಂತ್ರದ ಗತಿಯನ್ನ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹ ಅನ್ನೋ ಯಂತ್ರದಲ್ಲಿ ಉಸಿರು ಆ ಪ್ರಾಣಶಕ್ತಿಯನ್ನ ಕಂಟ್ರೋಲ್ ಮಾಡೋ ಫ್ಲೈವೀಲ್ ಇದ್ದ ಹಾಗೆ. ಈ ಕತೆ ಒಂದು ಅದ್ಭುತವಾದ ಒಳನೋಟ ಕೊಡುತ್ತೆ. ಒಂದು ಸಣ್ಣ ರೇಷ್ಮೆ ದಾರದಿಂದ ಶುರು ಮಾಡಿ ದೊಡ್ಡ ಹಗ್ಗವನ್ನ ಎಳೆದು ಸ್ವಾತಂತ್ರ್ಯ ಪಡ್ಕೊಂಡ ಹಾಗೆ ನಾವು ನಮ್ಮ ಸೂಕ್ಷ್ಮವಾದ ಉಸಿರನ್ನ ಕಂಟ್ರೋಲ್ ಮಾಡೋಕ್ಕೆ ಕಲಿತ್ರೆ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿರೋ ಎಲ್ಲಾ ದೊಡ್ಡ ಶಕ್ತಿಗಳನ್ನು ಕಂಟ್ರೋಲ್ ಮಾಡಬಹುದು. ಇದರ ಅರ್ಥ ಏನು ಗೊತ್ತಾ? ಪ್ರಾಣವನ್ನ ಕಂಟ್ರೋಲ್ ಮಾಡೋದ್ರಿಂದ ನಾವು ಬರೀ ನಮ್ಮ ಮನಸ್ಸನ್ನ ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡದಲ್ಲಿರೋ ಯಾವುದೇ ಶಕ್ತಿಯನ್ನ ನಿಯಂತ್ರಿಸೋ ಸಾಮರ್ಥ್ಯವನ್ನ ಪಡಿತೀವಿ. ಯಾಕಂದ್ರೆ ಎಲ್ಲದರ ಮೂಲ ಒಂದೇ. ಇಷ್ಟೊಂದು ಅಪಾರವಾದ ಶಕ್ತಿಯನ್ನ ಪಡೆಯೋಕೆ ರಾಜಯೋಗ ಏನೋ ಒಂದು ಅಡ್ಡಾದಿಡ್ಡಿ ದಾರಿ ಹೇಳಲ್ಲ, ಬದಲಾಗಿ ಒಂದು ಸ್ಪಷ್ಟವಾದ ವೈಜ್ಞಾನಿಕವಾದ ಮತ್ತು ವ್ಯವಸ್ಥಿತವಾದ ಮಾರ್ಗವನ್ನ ಕೊಡುತ್ತೆ. ಅದನ್ನ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಇದು ಶುರುವಾಗೋದೇ ನೈತಿಕತೆಯ ಅಡಿಪಾಯದಿಂದ. ಆಮೇಲೆ ದೇಹವನ್ನ ಸ್ಥಿರಗೊಳಿಸೋ ಆಸನ, ಪ್ರಾಣವನ್ನ ನಿಯಂತ್ರಿಸೋ ಪ್ರಾಣಾಯಾಮ, ಇಂದ್ರಿಯಗಳನ್ನ ಒಳಮುಖವಾಗಿಸೋ ಪ್ರತ್ಯಾಹಾರ, ಹೀಗೆ ಒಂದೊಂದೇ ಹಂತವಾಗಿ ಮನಸ್ಸನ್ನ ಕೇಂದ್ರೀಕರಿಸೋ ಧ್ಯಾನದ ಮೂಲಕ ಸಮಾಧಿ ಅನ್ನೋ ಅತ್ಯುನ್ನತ ಪ್ರಜ್ಞೆಯ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈ ಚಿತ್ರ ಇದೇ ಪ್ರಯಾಣವನ್ನೇ ಸಂಕೇತಿಸುತ್ತೆ. ನಮ್ಮ ಈ ಸ್ಥೂಲ ದೇಹದಿಂದ ಶುರು ಮಾಡಿ
ಹಂತ ಹಂತವಾಗಿ ನಮ್ಮ ಮನಸ್ಸನ್ನ ಶುದ್ಧೀಕರಿಸಿ ಕೊನೆಗೆ ಪ್ರಜ್ಞೆಯ ಸೂಕ್ಷ್ಮವಾದ ಆಳವಾದ ಸ್ಥಿತಿಗಳನ್ನ ತಲುಪಿ ಜ್ಞಾನೋದಯವನ್ನ ಪಡೆಯೋದು. ಸರಿ, ಇಷ್ಟೆಲ್ಲ ಅಭ್ಯಾಸ, ಇಷ್ಟೆಲ್ಲ ಸಾಧನೆ, ಇದರ ಅಂತಿಮ ಗುರಿ ಏನು? ನಾವ್ಯಾಕೆ ಈ ಪ್ರಯಾಣ ಮಾಡಬೇಕು? ಕೊನೆಗೆ ನಮಗೆ ಸಿಗೋದಾದ್ರೂ ಏನು? ಬನ್ನಿ ಈ ಪ್ರಶ್ನೆಯನ್ನ ನೇರವಾಗಿ ಕೇಳೋಣ. ಯೋಗದ ಈ ಕಠಿಣ ಮಾರ್ಗದಲ್ಲಿ ನಡೆಯೋದರ ನಿಜವಾದ ಉದ್ದೇಶವಾದ್ರೂ ಏನು? ರಾಜಯೋಗದ ಗುರಿ ಬರೀ ಮಾನಸಿಕ ಶಾಂತಿ ಪಡ್ಕೊಳ್ಳೋದಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು. ಅದು ಪ್ರಕೃತಿಯ ನಿಯಮಗಳನ್ನೇ ಮೀರಿ ನಿಲ್ಲೋದು, ಹುಟ್ಟು ಸಾವಿನ ಭಯವನ್ನ ಸಂಪೂರ್ಣವಾಗಿ ಗೆಲ್ಲೋದು, ಎಲ್ಲ ಆಸೆಗಳಿಂದ ಮುಕ್ತರಾಗಿ ಪರಿಪೂರ್ಣ ಶಾಶ್ವತವಾದ ಆನಂದ ಮತ್ತು ಸ್ವಾತಂತ್ರ್ಯವನ್ನ ಪಡೆಯೋದು. ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಆತ್ಮವು ಮೂಲತಃ ದೈವಿಕವಾಗಿದೆ. ಅಂದ್ರೆ ನಮ್ಮೆಲ್ಲರಲ್ಲೂ ಆ ದೈವತ್ವ ಸುಪ್ತವಾಗಿ ಅಡಗಿದೆ. ನಮ್ಮ ಅಜ್ಞಾನ, ಆಸೆಗಳು ಮತ್ತು ಭಯ ಅದನ್ನ ಮುಚ್ಚಿಹಾಕಿವೆ ಅಷ್ಟೇ. ನಮ್ಮೊಳಗೆ ಅಡಗಿರೋ ಈ ದೈವತ್ವವನ್ನ ಜಾಗೃತಗೊಳಿಸೋದೇ ಮನುಷ್ಯ ಜೀವನದ ಗುರಿ. ಅದನ್ನ ಕೆಲಸದ ಮೂಲಕ, ಪೂಜೆಯ ಮೂಲಕ, ಜ್ಞಾನದಿಂದ ಅಥವಾ ಮನಸ್ಸಿನ ನಿಯಂತ್ರಣದಿಂದ ಸಾಧಿಸಬಹುದು. ರಾಜಯೋಗ ಮನಸ್ಸಿನ ನಿಯಂತ್ರಣದ ದಾರಿಯನ್ನ ತೋರಿಸುತ್ತೆ. ನಿಮ್ಮ ದಾರಿ ಯಾವುದು?